ಕಲಬುರಗಿ ಜಿಲ್ಲೆಯಲ್ಲೂ ಕೂಡ ಜೋರಾಗಿದೆ. ಕಲಬುರಗಿ ಜಿಲ್ಲೆಯ ಇಬ್ಬರು ಶಾಸಕರು ತೀವ್ರ ಲಾಬಿ ನಡೆಸಿದ್ದಾರೆ. ಅಜಯ್ ಸಿಂಗ್, ಬಿಆರ್ ಪಾಟೀಲ್ ಪೈಪೋಟಿ. ಇಬ್ರು ನಾಯಕರು ಇವತ್ತು ದೆಹಲಿಗೆ ತೆರಳೋ ಸಾಧ್ಯತೆ ಇದೆ. 3 ಬಾರಿ ಗೆದ್ದಿರುವಂತಹ ಅಜಯ್ ಸಿಂಗ್ ಒತ್ತಡ ತಂತ್ರ ಎಣಿತಾ ಇದ್ರೆ, ಪಕ್ಷದ ನಿಷ್ಠಾವಂತ ಶಾಸಕನಾಗಿ ಕೆಲಸ ಮಾಡಿದ್ದೀನಿ, ಕೆಆರ್ಡಿಬಿ ಅಧ್ಯಕ್ಷನಾಗಿ ಉತ್ತಮ ಕೆಲಸ ಮಾಡಿದ್ದೀನಿ ಎನ್ನುವಂತಹ ಒತ್ತಡ ಹಾಕ್ತಾ ಇದ್ರೆ, ಬಿಆರ್ ಪಾಟೀಲ್ ಕೂಡ ಸಚಿವ ಸ್ಥಾನಕ್ಕಾಗಿ ಡಿಮಾಂಡ್ ಇಡ್ತಾ ಇದ್ದಾರೆ. ಹಿರಿಯ ಶಾಸಕರಾದ ನನಗೆ ಸಚಿವ ಸ್ಥಾನ ಕೊಡಿ ಅನ್ನೋದು ಅವರ ಪಟ್ಟು. ಹೀಗೆ ಇಬ್ರೂ ನಾಯಕರು ಕೂಡ ಹೈಕಮಾಂಡ್ ಮುಂದೆ ಈ ಡಿಮಾಂಡ್ ಇಡುವಂತಹ ಪ್ರಯತ್ನಕ್ಕೆ ಮುಂದಾಗಿದ್ದಾರೆ. ಸಹಜವಾಗಿ ಸಂಪುಟಕ್ಕೆ ಸೇರ್ಪಡೆಯಾಗೋದಕ್ಕೆ ಲಾಬಿ ಜೋರಾಗಿರುತ್ತೆ ರಾಜಕಾರಣಗಳಿಂದ. ಅದರಲ್ಲೂ ಕೂಡ ಈಗ ರಾಜಕೀಯದ ಇಷ್ಟು ದೊಡ್ಡ ಬದಲಾವಣೆಯಾದಂತಹ ಸಂದರ್ಭದಲ್ಲಿ ಪ್ರಯತ್ನಗಳು ಇನ್ನೂ ಜೋರಾಗೇ ಸಾಗಬೇಕಾಗತ್ತೆ. ಈಗ ಸಿದ್ದರಾಮಯ್ಯ ಅವರ ಸಂಪುಟದಲ್ಲಿ ಯಾರಿದ್ರೋ ಅವರಲ್ಲಿ ಎಷ್ಟು ಜನ ಮುಂದುವರಿತಾರೆ, ಇನ್ನು ಹೊಸಬರಿಗೆ ಎಷ್ಟು ಅವಕಾಶ, ಇದೆಲ್ಲವೂ ಕೂಡ ಒಂದು ಕಡೆ ಕುತೂಹಲ. ಆದರೆ ಆ ಸಂದರ್ಭದಲ್ಲಿ ಪ್ರಯತ್ನನೇ ಪಡಲಿಲ್ಲ ಅಂತಂದರೆ ಅವಕಾಶ ಹೇಗೆ ಅನ್ನೋ ದೃಷ್ಟಿಯಿಂದ ಎಲ್ಲರೂ ತಮ್ಮ ತಮ್ಮ ಪ್ರಯತ್ನ, ತಮ್ಮ ತಮ್ಮ ಲಾಬಿ ಜೋರಾಗಿ ನಡೆಸ್ತಾ ಇದ್ದಾರೆ. ಯಾರು ನೋಡಿದ್ರೂ ದೆಹಲಿಯತ್ತ ಪ್ರಯಾಣ ಬಳಸ್ತಾ ಇದ್ದಾರೆ. ಕಲಬುರಗಿಯಿಂದಲೂ ಕೂಡ ಅಂಥದ್ದೊಂದು ಪ್ರಯತ್ನ ನಡೀತಾ ಇದೆ. 3 ಬಾರಿ ಗೆದ್ದಿರುವಂಥ ಅಜಯ್ ಸಿಂಗ್ ಪ್ರಯತ್ನಿಸ್ತಾ ಇದ್ದಾರೆ. ಪಕ್ಷದ ನಿಷ್ಠಾವಂತನಾಗಿ ಕೆಲಸ ಮಾಡಿದ್ದೀನಿ, ನನಗೆ ಅವಕಾಶವನ್ನು ಕೊಡಬೇಕು ಅನ್ನುವಂಥ ಒಂದು ಪ್ರಯತ್ನದಲ್ಲಿದ್ದಾರೆ. ಜೊತೆಗೆ ಅದೇ ರೀತಿಯಾದಂಥ ಒಂದು ಡಿಮ್ಯಾಂಡ್ ಬಿಆರ್ ಪಾಟೀಲ್ರಿಂದಲೂ ಕೂಡ ಕೇಳಿ ಬರ್ತಾ ಇದೆ. ಹಿರಿಯ ಶಾಸಕನಾದ ನನಗೆ ಸಚಿವ ಸ್ಥಾನ ಕೊಡಿ ಎನ್ನುವಂಥ ಪಟ್ಟು ಹಿಡಿಯೋದಕ್ಕೆ ಅವರು ಮುಂದಾಗಿದ್ದಾರೆ. ಇಬ್ಬರೂ ನಾಯಕರಿಂದ ಹೈಕಮಾಂಡ್ ಮುಂದೆ ಈ ಡಿಮಾಂಡ್. ಒಂದು ಕಡೆ ಖರ್ಗೆ ಭೇಟಿಯಾಗಿ ಹೊರಟರು ಸಿದ್ದರಾಮಯ್ಯ. ತಮ್ಮ ರಾಜಕೀಯ ಜರ್ನಿಯಲ್ಲಿ ಬಹುದೊಡ್ಡದಾದಂತಹ ಒಂದು ಜವಾಬ್ದಾರಿಯನ್ನು ಅಲ್ಲಿಂದ ಇಳಿದು ಹೊರಟಂಥ ಸಂದರ್ಭದಲ್ಲಿ ಈವರೆಗೆ ಸಿಕ್ಕ ಅವಕಾಶಕ್ಕೆ ಹೈಕಮಾಂಡ್ಗೆ ಥ್ಯಾಂಕ್ ಯು ಹೇಳಿ ಹೊರಟಿದ್ದಾರೆ. ಮತ್ತೊಂದು ಕಡೆ ಎಸ್, ನಮ್ಮ ಪ್ರತಿನಿಧಿ ದತ್ತಾತ್ರೇಯ ಅವರಿಂದ ಇನ್ನಷ್ಟು ಡೀಟೇಲ್ಸ್ ಪಡಿತಾ ಹೋಗೋಣ. ಈ ಲಾಬಿ ವಿಚಾರಕ್ಕೆ ಸಂಬಂಧಪಟ್ಟಂತೆ ದತ್ತಾತ್ರೇಯ, ಈಗ ಮುಂದಿನ ಪ್ರಕ್ರಿಯೆಗಳು ಜೋರಾಗಿ ಸಾಗ್ತಾ ಇದೆ. ನಿನ್ನೆವರೆಗೂ ಕೂಡ ರಾಜೀನಾಮೆ ವಿಚಾರ ಬಹಳ ಜೋರಾಗಿ ಸದ್ದು ಮಾಡ್ತಾ ಇತ್ತು. ಆದರೆ ಈಗ ಹೊಸ ಸಂಪುಟಕ್ಕೆ ಸೇರ್ಪಡೆಯಾಗೋದ್ರ ಬಗ್ಗೆ ಬಹಳ ಲಾಬಿ ನಡೀತಾ ಇದೆ. ಕಲಬುರಗಿಯಿಂದ ಯಾವ ರೀತಿ ಪ್ರಯತ್ನ ಅಂತ? ಪ್ರತಿಮಾ, ಯಾವಾಗ ಸಿಎಂ ಸಿದ್ದರಾಮಯ್ಯ ತಮ್ಮ ಸ್ಥಾನಕ್ಕೆ ರಾಜೀನಾಮೆ ಕೊಟ್ಟರು, ಅವಾಗಿನಿಂದನೂ ಕೂಡ ಹೊಸ ಸರ್ಕಾರದಲ್ಲಿ ಸಚಿವರಾಗಿ ಸೇರ್ಪಡೆ ಆಗ್ಬೇಕು ಮತ್ತು ತಾವು ಕೂಡ ಮಂತ್ರಿಗಳಾಗಬೇಕು ಅನ್ನುವಂಥ ಕನಸುಗಳನ್ನು ಹೊತ್ತುಕೊಂಡು ಸಾಕಷ್ಟು ಜನ ಈಗಾಗಲೇ ಏನೋ ಲಾಬಿ ನಡೆಸುವಂತ ಕೆಲಸಕ್ಕೆ ಹಾಕಿದ್ದಾರೆ. ಅದರಲ್ಲೂ ಕಲಬುರಗಿಯಿಂದ ಪ್ರಮುಖವಾಗಿ ಇಬ್ಬರು ನಾಯಕರು ಈಗಾಗಲೇ ಏನಂತಾರೆ ದೆಹಲಿ ಮಟ್ಟದಲ್ಲಿ ತೀವ್ರತರನಾದಂತಹ ಲಾಬಿಯನ್ನ ಶುರು ಮಾಡಿಕೊಂಡಿರ್ತಕ್ಕಂಥದ್ದು. ಒಂದು ಡಾಕ್ಟರ್ ಅಜಯ್ ಸಿಂಗ್ ಅವರು ಸಹಜವಾಗಿ ಕಳೆದ 3 ಬಾರಿಯಿಂದನೂ ಕೂಡ ಕಂಟಿನ್ಯೂಸ್ ಆಗಿ ಎಲೆಕ್ಟ್ ಹಾಕೊಂತ ಬಂದಿದ್ದಾರೆ. ಮತ್ತು ಇನ್ನೊಬ್ರು ಆಳಂದ ಕ್ಷೇತ್ರದ ಹಿರಿಯ ಶಾಸಕರು ಬಿಆರ್ ಪಾಟೀಲ್ ಕೂಡ ಸದ್ಯ ಲಾಬಿಯನ್ನ ತೀವ್ರಗೊಳಿಸ್ತಿದ್ದಾರೆ. ಆದ್ರೆ ಹೈಕಮಾಂಡ್ಗೆ ಸದ್ಯ ಸಾಕಷ್ಟು ಎದುರಾಗಿರ್ತಕ್ಕಂಥದ್ದು. ಈಗಾಗಲೇ ಕಲಬುರಗಿ ಜಿಲ್ಲೆಯಲ್ಲಿ ಸಿದ್ದರಾಮಯ್ಯನವರ ಸಂಪುಟದಲ್ಲಿ ಇಬ್ಬರು ಸಚಿವರಿದ್ರು. ಒಂದು ಪ್ರಿಯಾಂಕ್ ಖರ್ಗೆ ಅವರು ಮತ್ತು ಶರಣಪ್ರಕಾಶ್ ಪಾಟೀಲ್ ಅವರು. ಇಬ್ಬರನ್ನು ಕೂಡ ಇಟ್ಕೊಂಡು ಮತ್ತಿಬ್ಬರನ್ನ ಸಂಪುಟಕ್ಕೆ ಹೇಗೆ ಸೇರಿಸ್ಕೊಳ್ಬೇಕು ಅನ್ನುವಂಥದ್ದು ಕೂಡ ಸದ್ಯ ಸಾಕಷ್ಟು ಗೊಂದಲ ಆಗ್ತಾ ಇರ್ತಕ್ಕಂಥದ್ದು. ಪ್ರತಿಮಾ, ಥ್ಯಾಂಕ್ ಯು ದತ್ತಾತ್ರೇಯ.